15,000 ಸಂಬಳ ತಗೊಳೋರು ಯಾವ ರೀತಿ ಬಜೆಟಿಂಗ್ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ 5,000 to 6,000 ಹೌಸು, PG ಅಥವಾ ಹಾಸ್ಟೆಲ್ ರೆಂಟಿಗೆ ಖರ್ಚಾಗಿ ಮಾಡಬೇಕು. ನೆಕ್ಸ್ಟ್ 5,000 ಬಂದ್ಬಿಟ್ಟು ಫುಡ್ಡು, ಗ್ರೋಸರೀಸು, ವೆಜಿಟೇಬಲ್ಲು, ಫ್ರೂಟ್ಸು ಇದಕ್ಕೋಸ್ಕರ ಖರ್ಚಾಗುತ್ತೆ. ಆದಷ್ಟು ಮನೇಲೇ ಊಟ ಮಾಡಿ ಆಚೆ ತಿನ್ನೋದನ್ನ ಕಮ್ಮಿ ಮಾಡಿ. ಮೇನ್ ಥಿಂಗ್ ಬಂದ್ಬಿಟ್ಟು 2,000 ಸೇವಿಂಗ್ಸ್ ಮಾಡಲೇಬೇಕು ನೀವು. 1,000 ಬಂದ್ಬಿಟ್ಟು SIP ಮಾಡಿ, 500 ಬಂದ್ಬಿಟ್ಟು ನಿಮ್ಮ ಮೆಡಿಕಲ್ ಯೂಸೇಜ್ಗೆ ಅಂತ ಎತ್ತಿಡಿ, ಇನ್ನು 500 ಬಂದ್ಬಿಟ್ಟು ಎಮರ್ಜೆನ್ಸಿ ಫಂಡ್ಸ್ಗೆ ಅಂತ ಎತ್ತಿಡಿ. ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಥರ್ಡ್ ಪಾಯಿಂಟು. ಫೋರ್ತ್ ಬಂದ್ಬಿಟ್ಟು ಯುಟಿಲಿಟೀಸ್, ನಿಮ್ಮ ಎಲೆಕ್ಟ್ರಿಸಿಟಿ, ಗ್ಯಾಸು, ವಾಟರು, ಮೊಬೈಲ್ ರೀಚಾರ್ಜು ಇದೆಲ್ಲದಕ್ಕೂ 1,000 ಅಂತ ಖರ್ಚು ಮಾಡ್ಬೋದು ನೀವು. ಮಿಕ್ಕಿರೋ 1,000 ನೀವು ಪ್ಯಾಷನ್ ಆರ್ ಸೆಕೆಂಡ್ ಸ್ಟ್ರೀಮ್ ಅಂದರೆ ಇಂಟರ್ನೆಟ್ ಯೂಸ್ ಮಾಡಿ, ಯೂಟ್ಯೂಬ್ ನೋಡಿ, ನೀವೇನೋ ಹೊಸ ಸ್ಕಿಲ್ಗಳನ್ನ ಕಲಿತು ಅಪ್ಗ್ರೇಡ್ ಆಗಿ ನಿಮ್ಮ ಜಾಬ್ಗೋಸ್ಕರ, ನಿಮ್ಮ ಮನಿನ ಯೂಸ್ ಮಾಡಿ ನಿಮ್ಮ ಫೋಟೋಗ್ರಫಿ, ವಿಡಿಯೋ ಎಡಿಟಿಂಗ್ ಏನೇ ಒಂದು ಪ್ಯಾಷನ್ ಇದ್ರೆ ಅದನ್ನು ಚೇಸ್ ಮಾಡಿ. ಸೊ ಇದು 15,000ದಲ್ಲಿ ಯಾವ ರೀತಿ ನೀವು ಬಜೆಟ್ ಮಾಡ್ಬೋದು ಅನ್ನೋದನ್ನ ಒಂದು ಕ್ಲಿಯರ್ ಪಿಕ್ಚರ್ ಕೊಟ್ಟಿದ್ದೀನಿ. ಸೊ ಪ್ರೋ ಟಿಪ್ಸ್ ಬಂದ್ಬಿಟ್ಟು